ज्ञानतिमिरान्धस्य नानार्जन शालकाय चक्षुरुन्मीलितं येन तस्मै ಶ್ರೀ ಗುರುವೇ ನಮಃ. ಅಜ್ಞಾನದ ಗಾಢಾಂಧಕಾರದಲ್ಲಿ ಜನಿಸಿದ್ದ ನಮ್ಮೆಲ್ಲರನ್ನು ಜ್ಞಾನದ ದೀಪಿಕೆಯಿಂದ ಕಣ್ಣು ತೆರೆಸಿದ ನಮ್ಮೆಲ್ಲರ ಶ್ರೇಷ್ಠರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಮೊದಲಿಗೆ ಸಲ್ಲಿಸುತ್ತಿದ್ದೇನೆ. ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ಶ್ರೀ ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ಈ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಗುರುದೇವ ಮಹೇಶ್ವರನ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಸಂಸ್ಕೃತ ಶ್ಲೋಕದಲ್ಲಿ ಗುರುವಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಾನವನ್ನು ನೀಡಲಾಗಿದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವಲ್ಲಿ ಗುರುಗಳ ಸ್ಥಾನ ಮಹತ್ವವಾದದ್ದು. ಅಂತಹ ಗುರುಗಳಿಗೆ ಇಂದು ನಾವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೃತಜ್ಞತರಾಗಿ ಅವರ ಪ್ರೀತಿ ಗೌರವ ಆಶೀರ್ವಾದವನ್ನು ಪಡೆಯೋಣವೆಂದು ಬಯಸುತ್ತಾ ಮತ್ತೊಮ್ಮೆ ಗುರುವಂದನಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಲಾಯರ್ ಇಲ್ಲದೆ ನ್ಯಾಯವಿಲ್ಲ, ಪೊಲೀಸ್ ಇಲ್ಲದೆ ಭದ್ರತೆ ಇಲ್ಲ, ಡಾಕ್ಟರ್ ಇಲ್ಲದೆ ಆರೋಗ್ಯವಿಲ್ಲ, ಇಂಜಿನಿಯರ್ ಇಲ್ಲದೆ ಟೆಕ್ನಾಲಜಿ ಇಲ್ಲ, ರಾಜಕಾರಣಿ ಇಲ್ಲದೆ ಆಡಳಿತವಿಲ್ಲ, ಆದರೆ ಶಿಕ್ಷಕರಿಲ್ಲದೆ ಇವರು ಯಾರೂ ಇಲ್ಲ. ಕಾರ್ಯಕ್ರಮದ ಹೃದಯ ಘಟ್ಟ ಉದ್ಘಾಟನೆ ದೀಪ ಬೆಳಗುವ ಮೂಲಕ ವೇದಿಕೆ ಮೇಲಿರುವ ಎಲ್ಲ ಗುರು ಶ್ರೇಷ್ಠರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತೇನೆ. ಎಂಬುದು ಹುಲಿಯ ಹಾಲಿನಂತೆ. ಆ ಹುಲಿಯ ಹಾಲಿನ ಕುಡಿದ ಎಲ್ಲರೂ ಕೂಡ ಗರ್ಜಿಸಬೇಕು. ಆ ಗರ್ಜನೆ ಇವತ್ತು ಕಾಣಿಸ್ತಾ ಇದೆ ನಮಗೆ. ಹೇಗೆಂದ್ರೆ ಶಿಕ್ಷಣಕ್ಕೆ ಅಂತ ಶಕ್ತಿ ಇದೆ. ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ತುಂಬಾ ಸಂತೋಷವಾಗುತ್ತಿದೆ. ಏಕೆಂದರೆ 25-26 ನಾವು ಹೈಸ್ಕೂಲನ್ನು ಬಿಟ್ಟು ಅದರಿಂದ ಎಲ್ಲರ ಒಟ್ಟಿಗೆ ಹಿರಿಯ ವಿದ್ಯಾರ್ಥಿಗಳು ನಮ್ಮ ನೆಚ್ಚಿನ ಉಪಾಧ್ಯಾಯರನ್ನು ನೋಡುವ ಅವಕಾಶ ಕಲ್ಪಿಸಿದ ಈ ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಎಲ್ಲರಿಗೂ ಹಿರಿಯ ವಿದ್ಯಾರ್ಥಿಗಳ ಎಲ್ಲರಿಗೂ ವಂದಿಸುತ್ತಾ ನನ್ನ ಅನಿಸಿಕೆ ವ್ಯಕ್ತಪಡಿಸಿದೆ. ದಿನ ಬರೋರು ಅಂಗಡಿ ಮುಂದೆ ಕೂತ್ಕೊಂಡು ಬರ್ಬೇಕಾದ್ರೆ ನಮ್ಮಮ್ಮ ಕೇಳಿದ್ರು ನನ್ನ ಮಗ ಹೆಂಗೆ ಅಂತ. ನಮ್ಗೆ ಅರ್ಧ ಭಯ. ಬೇರೆ ಮಾಡಿದ್ರು ಅಂಗಡಿ ಹತ್ರ ಅಪ್ಡೇಟ್ ಆಗಿರೋದು, ಈಗ ನಮ್ಮಮ್ಮ ಅವ್ರಿಗೆ ಅಪ್ಡೇಟ್ ಕೊಟ್ಟಿರೋದು. ಏನೇ ಆದರೂ ಈಗ ಅಲ್ಲೋರು ಬಯಸ್ಕೋಬೇಕಿತ್ತು, ಇಲ್ಲಿ ಬಂದರೂ ಬಯಸ್ಕೋಬೇಕಿತ್ತು. ಅದೇನೋ ಗೊತ್ತಿಲ್ಲ, ಆ ಭಯ ನಮ್ಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಹೇಳ್ತಾ ಇದ್ದೀನಿ, ಈ ಒಂದು ಸ್ಟೇಜ್ ಬಂದಿರೋದು ಅವರಿಂದನೇ. ಹಿರಿಯ ಮತ್ತು ಕಿರಿಯ ಸಹಪಾಠಿಗಳು ನಾವು 1997ರಿಂದ 2008ರಲ್ಲಿ ಹೈಸ್ಕೂಲಲ್ಲಿ ಮಾಡಿದ್ದು. ನಾವು ಆ ಕಾಲದಲ್ಲಿ ಎಜುಕೇಷನ್ ಮುಗಿಸಿದ್ದು ನಮ್ಮ ಅದೃಷ್ಟ ಅಂತ ಹೇಳಿದ್ರು. ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಶಿಕ್ಷಣ ಅನ್ನೋದು ಮನುಷ್ಯನಿಗೆ ಎಷ್ಟು ಶಕ್ತಿ ತಂದುಬಿಟ್ಟಿದೆ ಅಂತಂದರೆ, ಇವತ್ತು ನಾವು ನೀವು ಕೂಡ ಎಷ್ಟೇ ಸಮಸ್ಯೆ ಇದ್ರೂ ಎಲ್ಲ ಕಾರ್ಯಗಳನ್ನು ಬಿಟ್ಟು ಇವತ್ತು ಗುರುವಂದನಾ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂದರೆ ಅದೊಂದು ಶಿಕ್ಷಣದ ಒಂದು ಶಕ್ತಿ ಮತ್ತು ಮಹತ್ವ. ಶ್ರೀ ಭೈರವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಹಸನ್
ಬೆಳೆಸಿದ ನಾಳೆ. ಇಲ್ಲಿನ ಶಿಕ್ಷಕರು ಒಂದೊಂದು ರತ್ನ ಕಟ್ಟಿಕೊಟ್ಟರು ಬದುಕಿನ ಸುಂದರ ಸ್ವಪ್ನ. ಮಾಡಲೆತ್ತಿಸಿದರು ನಮ್ಮನ್ನೆಲ್ಲ ಒಂದೊಂದು ಮುತ್ತು, ಅದೇ ಅವರಲ್ಲಿದ್ದ ಸುತ್ತ ಗತ್ತು ಗಮ್ಮತ್ತು. 25 ವಸಂತಗಳನ್ನು ಸರಿಸಿದ ಕಾಲನೆಂಬ ಮಾಯೆ, ಆದರೇನಂತೆ ಮಾಸುವ ಶಕ್ತಿ ಅವನಿಗಿಲ್ಲ ನಿಮ್ಮಗಳ ಛಾಯೆ. ನಿಮ್ಮಿಂದ ಉಣ್ಣುತ್ತಿದ್ದೇವೆ ಇಂದಿಗೂ ಅನ್ನ, ನೀವೆಲ್ಲಿದ್ದರೂ ಇರಬೇಕು ಎಂದೆಂದಿಗೂ ಚೆನ್ನ. ನಿಮಗೆ ನೀವೇ ಸಾಟಿ ಯಾರಿಲ್ಲ ನಿಮ್ಮ ಸಮಾನ, ಸಲ್ಲಿಸುವೆವು ಶಿಷ್ಯ ಕೋಟಿ ನಾವೆಲ್ಲ. ಅನಂತಾನಂತ ನಮನ, ಅನಂತಾನಂತ ನಮನ. ನಾವೆಲ್ಲ ಸೇರಿದ್ವಿ ಅಂದ್ರೆ ಅದಕ್ಕೆ ಕಾರಣೀಭೂತರಾದಂತಹ ನಮ್ಮ ನಿಮ್ಮೆಲ್ಲರ ಹಿರಿಯ ಹಳೆಯ ವಿದ್ಯಾರ್ಥಿಗಳನ್ನ ನಾಗರಾಜ್ ಅವರು 2 ಮಾತು ಹೇಳುವುದನ್ನ ಅವರು ಕೇಳ್ಕೊಳ್ತಿದ್ದೀನಿ. ದಯವಿಟ್ಟು ಬಿಡಿಸು ಸರ್. ನಮಸ್ಕಾರ ಎಲ್ಲರಿಗೂ. ನಾನು 90ರ ಬ್ಯಾಚಿನ ವಿದ್ಯಾರ್ಥಿ. ನನಗೆ ಹಳೆಯ ನೆನಪು ಅಂದರೆ, ನಾವು ಒಂದು 4 ಜನ ಹುಡುಗರಿದ್ವಿ. ನಯಾಜು, ರವಿ, ಗಿರೀಶ್ ಅಂತ. ನಮಗಿನ ಮುಂದೆ ನನ್ನ ಇಚ್ಛೆ ಇಲ್ಲೇ ಇದ್ದಾರೆ ಮಂಜು ಹಾಗೂ ಚಂದ್ರಶೇಖರ್. ಅವ್ರು ಚೆನ್ನಾಗಿ ಓದ್ತಿದ್ರು, ನಾವು ಚೆನ್ನಾಗಿ ಓದ್ತಿದ್ವಿ. ಎದ್ದು ಬಂದು ಕೇಳೋರು, ಮಂಜು ಅಂತ ಸರ್ ರೆಡಿ ಸರ್ ಬರ್ಕೊಂಡು ಸರ್. ನೆಕ್ಸ್ಟ್ ನಮ್ಮ ಹೆಸರು ರವಿ ಹೆಸರು ನಾವು ಕುಮಾರ್. ಈ ಕಡೆಯಿಂದ ಹಿಂಗೆ ಸ್ಟಾರ್ಟ್ ಮಾಡೋರು. ಈ ಎಮ್ಮೆಗೆ ಹೆಸರು ಕೊಡ್ತಿರ್ಲಿ ನಮ್ಮ ಮಕ್ಕಳು ಕರ್ಕೊಂಡ್ಬಂದವರು. ಅವಾಗ ಹಿಂಗೆ ನಿಂತ್ಬಿಡೋ ನಾವು. ಆ ಥರ ನಮ್ಮ ನೆಟ್ಟು ಅವತ್ತು ಹೊಡೆದಿದ್ದಕ್ಕೆ ಇವತ್ತು ನಾವು ಇಷ್ಟೊಂದಿದ್ದೀವಿ ಅಂತ ಹೇಳ್ಬೇಕು. ಎಲ್ಲ ನಮ್ಮ ಟೀಚರ್ಸ್ ಪಾಠ ಮಾಡಬೇಕಾದ್ರೆ ಅವ್ರದ್ದು ಒಂದೊಂದು ಸ್ಟೈಲ್ ಇರ್ತಿತ್ತು. ನೀವು ಅದನ್ನ ನೆನಪು ಮಾಡ್ಕೊತಿರ್ತೀರಾ. ಸೊ ನಾನು ಒಬ್ಬ ಟೀಚರ್ಸ್ ಇಮಿಟೇಟ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ ಅವ್ರು ಹೇಗೆ ಪಾಠ ಮಾಡ್ತಿದ್ರು ಅಂತ. ಮೊದಲಿಗೆ TSS ಅವರು ಅವ್ರಿಗೆ ಒಂದು ಫೇಮಸ್ ಸ್ಟೈಲ್ ಇತ್ತು. ನಿಮಗೆ ಅವ್ರು ಹೇಳ್ಬೇಕಾದ್ರೆ ತಲೆ ಕೊಟ್ಟು ಎಲೆ ಮುಚ್ಚ ಅಂತ ಬೈತಾ ಇದ್ರು. ಅದಾದ್ಮೇಲೆ ನಿಮ್ಮನ್ನ ಶೂಟ್ ಮಾಡ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಇದು ಒಂದು ಫೇಮಸ್ ಡೈಲಾಗ್. ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ
ವಿಘ್ನೇಶ್ವರನಲ್ಲಿ ಮತ್ತೆ ಪ್ರಾರ್ಥಿಸುತ್ತಾ ಶ್ರೀ ಬೈರೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಹಳೆಯ ವಿದ್ಯಾರ್ಥಿಗಳಿಂದ ಈ ಗುರುವಂದನಾ ಕಾರ್ಯಕ್ರಮ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಂವಿಧಾನ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ತುಂಬುವುದರಿಂದ ಧನ್ಯವಾದಗಳ ಜೊತೆಗೆ ವಂದನೆಗಳನ್ನು ಮಠದಲ್ಲಿ ಅರ್ಪಿಸಿದ್ದೇವೆ. ಇವರು ಪಕ್ಷಿಗಳಂತ ಒಂದು ಪಾಠ ಮಾಡ್ತಿದ್ರು. ಅದರಲ್ಲಿ ಪಕ್ಷಿಗಳ ಕಾಲುಗಳು ತೋರಿಸಿ ಪಾಠ ಮಾಡಬೇಕಾಗಿತ್ತು. ಅವಾಗ ನಾವು 4 ಜನ ಹುಡುಗರು ದನ ಕಾಯುವಾಗ ಹತ್ತು ಸತ್ತು ಬಿದ್ದಿತ್ತು. ಆ 2 ಕಾಲುಗಳನ್ನ ಕಟ್ ಮಾಡಿ ತಂದು ಕೊಟ್ಟಿದ್ವಿ. ಅದಕ್ಕೆ ಬಹಳ ಪ್ರಶಂಸಿದ್ರು ರಾಜ್ಕುಮಾರ್ ಸರ್. ಶಾಲೆ ಬಗ್ಗೆ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ತಮ್ಮ ಅಮೃತ ನುಡಿಗಳು ಮಾಡಿದಂತಹ ರಾಜ್ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಫುಲ್ ಶಿಸ್ತು ಅಂದ್ರೆ ಅವ್ರು ಆರಾಮಾಗಿ ಪಾಠ ಮಾಡ್ತಾರೆ ಅಂತ ಅರ್ಥ. ಎಡಗಡೆ ನಡ್ಸ್ಕೊಂಡು ಹೋದ್ರೆ ಮಾತಾಡೋದು ಬೀಳ್ತದೆ ಅಂತ ಅರ್ಥ ಅಲ್ವಾ? ಸೊ ಫಸ್ಟ್ ಒಂದು ತೋಳು ಮಾಡಿಸ್ಕೊಂಡು ಪುಸ್ತಕ ಇಡ್ತಾ ಇದ್ರು. ನೆಕ್ಸ್ಟ್ ಇಲ್ಲಿ ಈ ಸರ್ಕಲ್ ಹಾಕಿದ್ರು, ಪ್ರಸಾದ ಅಂತ ಕರೆದ್ರು. ಅಲ್ಲಿ ವಿದ್ಯಾರ್ಥಿ ಹಾ ಹಾ ನಿಧಾನ ನಿಧಾನ ಎಂತ ಅಂತ ಇದ್ರು. ಅದಾದ್ಮೇಲೆ ಅವರು ಏನಿದೆ ಹೇಳೋದು ಸರ್, ಅದು 0 ಅಂತ ವೃತ್ತ ಅಂತ ಹೇಳಿದ್ರೆ 0 ಅಂತ ಹೊಡಿತಾ ಇದ್ರು. ಶಿಕ್ಷಕರ ವೃತ್ತಿ ಅನ್ನೋದು ಒಂದು ಪವಿತ್ರವಾಗಿರ್ತಕ್ಕಂಥ ವೃತ್ತಿ. ನಾವೇನು ಕಲಿಸ್ತೀವಿ ಆ ಕಲಿಸ್ತಿರ್ತಕ್ಕಂಥ ರೀತಿಯಲ್ಲಿ ಕಲಿಕೆ ಅಲ್ಲ. ಒಂದು ಕಲಿಕೆ ಮನಸ್ಸಿಗೆ ಹೋಗುತ್ತೆ, ಇನ್ನೊಂದು ಕಲಿಕೆ ಮೆದುಳಿಗೆ ಹೋಗುತ್ತೆ. ಯಾವುದು ಮನಸ್ಸಿಗೆ ಹೋಗಿರ್ತಕ್ಕಂಥ ಕಲಿಕೆ ಅದೆಂದೂ ಮರ್ತೋಗೋದಿಲ್ಲ. ಇವಾಗ ನಮ್ಗೆ ಒಂದು ಟೀಚರ್ದು ಒಂದು ಫೇಮಸ್ ಡೈಲಾಗ್ ಇತ್ತು. ಅದನ್ನ ನಾನು ನಿಮ್ಗೆ ಹೇಳ್ತೀನಿ, ನೀವೇ ಯಾರು ಅಂತ ಕಂಡುಹಿಡಿಬೇಕು. ಬರೀ ಆ ಲಾಸ್ಟ್ ಬೆಂಚ್ ಕೂತಿರೋ ಯಾರು ಉದ್ದಾರ ಆಗಿರೋ ನಮ್ಮ ನೆಚ್ಚಿನ ಸಮಾಜ ವಿಜ್ಞಾನದ ಶಿಕ್ಷಕರಾದಂತಹ MNC ಅವರು ನಮ್ಮನ್ನೆಲ್ಲ ಕುರಿತು ಅವರ ಶುಭಗಳನ್ನು ಆಡಬೇಕೆಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅವತ್ತಿನ ವಿದ್ಯಾರ್ಥಿನಿಯರು ಇವತ್ತಿನ ತಾಯಂದಿರು, ಅವತ್ತಿನ ವಿದ್ಯಾರ್ಥಿಗಳು ಇವತ್ತಿನ ತಂದೆಗಳಾಗಿದ್ದಾರೆ. ನಿಜವಾ? बोलो भारत माता की वंदे मातरम. ಹೇಳಿ ಎಚ್ಚರಗೊಳ್ಳಿ. ಈಗ ಎಣ್ಣೆಬಿಟ್ಟಿರಿ ಗೊತ್ತಿದ್ದ ವೇದ ಗಂಗೆಯ ಮೂಲೆ ಒಂದು ಎದ್ದು ಬರುತ್ತಿರುವ ನಾನು ಏಕಕ್ಕಿಂದು ಕಟ್ಟಲೆಂದು ಕಥವೇ ಜನನ ವಿರಸವೇ ಮರಣ ಅಮರವೇ ಜೀವನ. ಈಗ ಅವತ್ತಿನ ಉಮ್ಮತ್ತು ಗೊತ್ತಿಲ್ಲ. ಹೇಳಿದ್ದೆ, ಯಾವ ಚೆನ್ನಾಗಿ ಹೆಚ್ಚು ಅಂಕಗಳನ್ನು ಪಡೀತಿರೋ 1,000 ರೂಪಾಯಿ ನನ್ನ ವೈಯಕ್ತಿಕ ಹಣವನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ನಮ್ಮ ಶಿಕ್ಷಕರು ಸ್ವಲ್ಪ ನನ್ನ ಬಗ್ಗೆ ತುಂಪಾಗಿ ಮಾತಾಡಿ ಇವ್ನು ಕೊಟ್ಟಾನೆ ಬರೆಯ ಅನ್ನೋದಕ್ಕೆ ಮಾತಾಡಿದ್ರು. ಅದು ನನಗೆ ಸ್ವಲ್ಪ ನೋವಾಯ್ತು. ಇವನ 3,000 ರೂಪಾಯಿ ಅಲ್ಲ ಮನುಷ್ಯ ನಾನು ಮುಂದೆ ಮಾತಾಡಿರೋಲ್ಲ. ನನ್ನದು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ್ರು, ಅವರಿಗೆಲ್ಲ ಸನ್ಮಾನನೂ ಮಾಡಬೇಕು ಅಂತ ಕೇಳಿದೆ. 1,000 ರೂಪಾಯಿ 1985-86ನೇ ಸಾಲಿನಲ್ಲಿ ಶ್ರೀ ಭೈರವೇಶ್ವರ ಪ್ರೌಢಶಾಲೆ ಪ್ರಾರಂಭಗೊಂಡು 2023-24ನೇ ಸಾಲಿನವರೆಗೂ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳು, ನಾವು ಶಿಕ್ಷಕರು ಇಬ್ಬರು ಹದಿನೈದು ಪ್ರಶ್ನೆ ಶಿಕ್ಷಕರಿಂದ ನಿಮ್ಮೆಲ್ಲರಲ್ಲೂ ಇತ್ತು. ಇಂದು ಗುರುವಂದನೆ ಕಾರ್ಯಕ್ರಮ ಅರ್ಥ ಆಮೇಲೆ ಹೇಳ್ತೀನಿ. ಮತ್ತೆ ನಿಮ್ಮೆಲ್ಲರ ಒಂದು ಸಮ್ಮೇಳನ ಏನು 1985-2024 ಏನು ಭೈರವೇಶ್ವರ ವಿದ್ಯಾಸಂಸ್ಥೆ ಮಣಿಕುಂಟೆ ಶಾಲೆಯಲ್ಲಿ ಕಲಿತಂತ ಎಲ್ಲ ಜನ ಆತ್ಮೀಯ ವಿದ್ಯಾರ್ಥಿಗಳು ಇವತ್ತು ಸೇರಿರ್ತಕ್ಕಂಥ ಸಂಭ್ರಮ ಸಡಗರ ನಮ್ಮ ಮುಖದಲ್ಲಿ ಎದ್ದು ಕಾಣ್ತಾರೆ. ರೈತರ ಕೈಗೆ ಅಂಟಿದ ಮಣ್ಣು, ಸೈನಿಕರ ಕೈಗೆ ಅಂಟಿದ ರಕ್ತ, ಶಿಕ್ಷಕರ ಕೈಗೆ ಅಂಟಿದ ಚಾಕ್ ಪೀಸ್ ಗುರುಳು, ಈ 3 ದೇಶದ ಪ್ರಗತಿಯ ಸೂಚಕಗಳು.
ಎಲ್ಲ ವಿದ್ಯಾರ್ಥಿಗಳ ಬೇಡಿಕೆ ಮೇರೆಗೆ ರಾಜು ಸರ್ ಅವರು 2 ನಿಮಿಷ ಮಾತಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಊಟದ ಸಮಯ. ರಾತ್ರಿ ಕಾಳವರು ಜಾಸ್ತಿ, ಯಾಕೆಂದ್ರೆ ಅನ್ನ ದೇವರ ಮುಂದೆ ಇನ್ನು ದೇವರ ಮುಂದೆ ಅದ್ರ ಮುಂದೆ ಯಾರೂ ಇಲ್ಲ. ಅದರಿಂದ ಬಹುಶಃ ನೀವು ಎಷ್ಟೊತ್ತು ಕುರ್ಚಿಗೆ ಪಾಠ ಮಾಡಬೇಕು ಅಂತ ನನ್ನ ಆಸೆ. ಈ ಒಂದು ಸಮಾರಂಭ ಬಹುಶಃ ಇಷ್ಟೊಂದು ಯಶಸ್ವಿಯಾಗಿ ನಡೆಸ್ತಾ ಇರತಕ್ಕಂಥದ್ದು ನನ್ನ ಕಲ್ಪನೆಯೇ ಇರಲಿಲ್ಲ. ಯಾರಿಗೆ ಮಾನ ಇರುತ್ತೋ ಅವರಿಗೆ ಸನ್ಮಾನ ಆಗತಕ್ಕಂಥದ್ದು ನನ್ನ ಭಾವನೆ. ಮಾನ ಇದ್ದರೆ ಸನ್ಮಾನ ಇಲ್ಲ. ಮಾನ ಅಂದರೆ ನನ್ನ ಕೈ, ಬಾಯಿ, ಕಟ್ಟೆ ಇವು ಯಾರು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರೋ ಅವರು ಮಾನವರು ಅಂತ ಅಡಿಗೆ ಎಂಟನೇ ಇರುಳನ್ನು ದಾಟಬಹುದು. ಅಚ್ಚಿತ್ತ ಹಣದೆ ಕೈಯಲ್ಲಿದ್ದರೆ ಕೈಯಾರೆ ಹಣವನ್ನು ಬರೆಯಬಹುದು. ಎದೆಯಲ್ಲಿ ಅಕ್ಷರ ಬೀಜವ ಬಿತ್ತಿದ್ದರೆ ಎಂಬಂತೆ ನಮ್ಮೆಲ್ಲರನ್ನ ಎದೆಯಲ್ಲಿ ಅಕ್ಷರ ಬೀಜವನ್ನು ಬಿತ್ತಿ ಶಿಕ್ಷಣ ಫಲವನ್ನು ಮೂಡಿಸಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಬಸವಣ್ಣ ಸರ್ ಅವರು ತಮ್ಮ ಅಮೃತ ನುಡಿಗಳನ್ನು ಆಡಿದ್ದಾರೆ. ಕಾರ್ಯಕ್ರಮ ಇವಾಗ ಹೇಗೆ ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾಗಬೇಕು, ಮನೆಯಾಗಲೇಬೇಕು ಅಂತ ಈ ನನ್ನ ಉದಾಹರಣೆ ಭಾಷಣ ಮಾಡುತ್ತೇನೆ. ಪ್ರಥಮವಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಬಸವರಾಜರು ಒಂದು ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಬೇಕು ಅಂತ ಹೇಳಿದ್ರು ಎಲ್ಲವನ್ನು ಕೇಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅಪ್ಪನನ್ನು ಕೇಳಿಕೊಂಡಾಗ ಅವರಿಗೆ ಒಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು